ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಫೆಬ್ರವರಿ 12ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ರಕ್ಷಣಾ ಸಹಕಾರವನ್ನು ಬಲಪಡಿಸಲು ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ದೇಶದ ಸೇನೆಗೆ 50 ವಿಶೇಷ ಮಿಲಿಟರಿ ವಾಹನಗಳನ್ನು ಹಸ್ತಾಂತರಿಸಿದೆ ಅಂತ ಕೇಳಿದ್ದೇನೆ, ಸರಿನಾ? ಸೊ ಯಾವ ದೇಶಕ್ಕೆ? ಭೂತಾನ್, ನೇಪಾಳ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ, ಸರ್ನ. ಯಾವುದು? ಈ ಒಂದು ನೇಪಾಳ, ಸರ್ನ. ಈ ಒಂದು ನೇಪಾಳಕ್ಕೆ 50 ವಿಶೇಷ ಮಿಲಿಟರಿ ವಾಹನಗಳನ್ನು ಹಸ್ತಾಂತರ ಮಾಡಿದೆ ಯಾರು ಅಂತ ಕೇಳಿದ್ರೆ ನಮ್ಮ ಭಾರತೀಯ ಸೇನೆ. ಓಕೆ, ಎಷ್ಟು? 50 ಮಿಲಿಟರಿ ವಿಶೇಷ ವಾಹನಗಳು. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ನಂಬರ್ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಎರಡನೇ ಪ್ರಶ್ನೆ, ದೆಹಲಿಯ ನೂತನ ಮುಖ್ಯ ಚುನಾವಣಾಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಸರ್, ಇವಾಗ ನಾವು ಸೆಂಟ್ರಲ್ದು ಮೀನ್ಸ್ ಈ ಕೇಂದ್ರ ಚುನಾವಣಾ ಅಧಿಕಾರಿ ಯಾರಿದ್ದಾರೆ ಅವ್ರನ್ನ 3 ಜನರ ಹೆಸರು ನೆನ್ಪಿಟ್ಕೊಂಡ್ರೆ ಸಾಕಲ್ವಾ? ಆ್ಯಂಡ್ ದೆನ್ ಮುಖ್ಯ ಚುನಾವಣಾಧಿಕಾರಿ ಯಾರಿದ್ದಾರೆ? ಜ್ಞಾನೇಶ್ ಕುಮಾರ್. ಸೊ ಅವ್ರ ಹೆಸರು ನೆನ್ಪಿಟ್ಕೊಂಡ್ರೆ ಸಾಕಲ್ವಾ? ಹೌದು, ಬಟ್ ಅವ್ರ ಜೊತೆಗೆ ಇದು ನ್ಯಾಷನಲ್ ಟೆರಿಟರಿ ಆಗುತ್ತಲ್ವಾ, ಯಾವುದು? ಈ ದೆಹಲಿ. ಸೊ ಅದಕ್ಕೆ ಆ ದೆಹಲಿದು ಸಹ ಇಂಪಾರ್ಟೆಂಟ್ ಆಗುತ್ತೆ. ದೆಹಲಿಯ ಈ DG ಆ್ಯಂಡ್ IGP ಆ್ಯಂಡ್ ನೆಕ್ಸ್ಟ್ ಈ CEO ಯಾವುದು? ಈ ಒಂದು ಮುಖ್ಯ ಚುನಾವಣಾ ಅಧಿಕಾರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ. ಸೊ ಈ ರೀತಿ ಎಲ್ಲ ಸಹ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕೆ ಈ ಕ್ವಶನ್ ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಯಾರಿದ್ದಾರೆ? ಸಂಜಯ್ ಸಿಂಗ್ ಅವರು, ಅಶೋಕ್ ಕುಮಾರ್ ಅವರು, ವಿನಯ್ ಕುಮಾರ್ ಅವರು ಮತ್ತು ರಾಜೇಶ್ ಶರ್ಮಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸರ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಶೋಕ್ ಕುಮಾರ್ ಅವರು ಅಂತ ಹೇಳ್ತೀವಿ. ಸರ್, ಯಾರು? ಈ ಒಂದು ಅಶೋಕ್ ಕುಮಾರ್ ಅವರು ಈ ದೆಹಲಿಯ ಯಾವುದು? ಈ ಒಂದು ದೆಹಲಿಯ ನೂತನ ಮುಖ್ಯ ಚುನಾವಣಾಧಿಕಾರಿಯಾಗಿ ಆಯ್ಕೆ ಆಗಿದ್ದಾರೆ. ಓಕೆ, ನೇಮಕಗೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇರಳದಲ್ಲಿ ಪತ್ತೆಯಾದ ಲಿರಿಯೋಥೆಮಸ್ ಕೇರಳನ್ನಿಸ್ ಯಾವ ಕೀಟದ ಹೊಸ ಪ್ರಭೇದವಾಗಿದೆ ಅಂತ ಕೇಳಿದ್ದೇನೆ. ಸರ್, ಯಾವುದು? ಈ ಒಂದು ಲಿರಿಯೋಥೆಮಿಸ್ ಕೇರಳನ್ನೀಸ್ ಎನ್ನುವುದು ಯಾವ ಒಂದು ಕೀಟದ ಹೆಸರಾಗಿದೆ ಸರ್? ಇದು ಹೇಳ್ಬೋದಾ ಸರ್? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಒಂದು ಡ್ರ್ಯಾಗನ್ ಫ್ಲೈ ಅಂತ ಹೇಳ್ತೀವಿ. ಸರ್, ಯಾವುದು? ಒಂದು ಡ್ರ್ಯಾಗನ್ ಫ್ಲೈದ ಒಂದು ಹೆಸರಾಗಿದೆ ಯಾವುದು? ಈ ಒಂದು ಲಿರಿಯೋಥೆಮಿಸ್ ಈ ಕೇರಳಿನಿಸ್ ಅಂತ ಹೇಳ್ತೀವಿ. ಏನು? ಈ ಒಂದು ಡ್ರ್ಯಾಗನ್ ಫ್ಲೈ. ಓಕೆ, ಯಾವುದು? ಈ ಒಂದು ಡ್ರ್ಯಾಗನ್ ಫ್ಲೈ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಿಷನ್ ಶಕ್ತಿ ಅಭಿಯಾನ ಯಾವ ರಾಜ್ಯ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ ಅಂತ ಕೇಳಿದ್ದಾರೆ. ಯಾವುದು? ಈ ಮಿಷನ್ ಶಕ್ತಿ ಅಭಿಯಾನ ಯಾವ ರಾಜ್ಯದಾಗಿದೆ ಸರ್ ಇದು? ಸೊ ಈ ಒಂದು ಮಿಷನ್ ಶಕ್ತಿ ಅಭಿಯಾನ ಏನಿದೆ ಅಲ್ವಾ, ಇದು ತಂದಿರೋದು ಯಾವ ರಾಜ್ಯ ಸರ್ಕಾರ ಅಂತಂದರೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಅಂತ ಹೇಳ್ತೀವಿ. ಸರ್, ಯಾವುದೇ ಒಂದು ಮಿಷನ್ ಶಕ್ತಿ ಅಭಿಯಾನ ಈ ಉತ್ತರ ಪ್ರದೇಶ ತಂದಿರತಕ್ಕಂತಹ ಒಂದು ಹೊಸ ಯೋಜನೆಯಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, 5ನೇ ಪ್ರಶ್ನೆ, ಬಯೋಫ್ಯಾಚ್ 2026 ಕಾರ್ಯಕ್ರಮದಲ್ಲಿ ಯಾವ ದೇಶಕ್ಕೆ ಪ್ರತಿಷ್ಠಿತ ವರ್ಷದ ದೇಶ ಕಂಟ್ರಿ ಆಫ್ ದ ಇಯರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದಾನೆ. ಯಾವ ದೇಶಕ್ಕೆ ನೀಡಲಾಗಿದೆ ಸರ್ ಇದನ್ನ? ಯಾರಿಗೆ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಭಾರತ. ಸರ್ನ ಯಾವುದನ್ನ? ಈ ಒಂದು ಕಂಟ್ರಿ ಆಫ್ ದ ಇಯರ್ ಪ್ರಶಸ್ತಿಯನ್ನ ಬಯೋಫ್ಯಾಚ್ 2026 ಕಾರ್ಯಕ್ರಮದಲ್ಲಿ ನಮ್ಮ ಭಾರತಕ್ಕೆ ನೀಡಿ ಗೌರವಿಸಲಾಗಿದೆ. ಸರ್ನ ಯಾವ ದೇಶ ಅಂತ ಹೇಳ್ತೀವಿ? ನಮ್ಮ ಭಾರತ ಅಂತ ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯಸಭೆಯಲ್ಲಿ ನೀಡಿದ ಇತ್ತೀಚಿನ ಮಾಹಿತಿಯ ಪ್ರಕಾರ ಭಾರತವು ಸಾಧಿಸಿದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದಾನೆ. ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಎಷ್ಟಿದೆ ಸರ್ ನಮ್ಮ ಭಾರತದ್ದು ಅಂತ? ಸೊ ಎಷ್ಟಿದೆ? 250 ಗಿಗಾವ್ಯಾಟ್, 200 ಗಿಗಾವ್ಯಾಟ್, 272 ಗಿಗಾವ್ಯಾಟ್ ಆ್ಯಂಡ್ ದೆನ್ 350 ಗಿಗಾವ್ಯಾಟ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ 272 ಗಿಗಾವ್ಯಾಟ್ ಇದೆ ಅಲ್ವಾ, ಈ ರಿನ್ಯೂವೇಬಲ್ ಎನರ್ಜಿ ಕೆಪಾಸಿಟಿ ಆಗಿದೆ ನಮ್ಮ ಭಾರತದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ದೇಶಕ್ಕೆ $175 ಮಿಲಿಯನ್ ಮೊತ್ತದ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸಿದ್ದಾರೆ ಅಂತ ಕೇಳಿದ್ದಾರೆ. ಎಷ್ಟು? $175 ಮಿಲಿಯನ್. ಯಾವ ದೇಶಕ್ಕೆ ಘೋಷಣೆ ಮಾಡಿದ್ದಾರೆ? ಮಾಲ್ಡೀವ್ಸ್ಗಾ, ಶೀಶೆಲ್ಸ್ಗಾ, ಇಲ್ಲಾಂದ್ರೆ ಮಾರಿಷಿಯಸ್ಗಾ, ಇಲ್ಲಾಂದ್ರೆ ಫೀಜಿಗಾ? ಯಾವುದು ಅಂತ ಹೇಳ್ಬೋದಾ ಸರ್? ಯಾವುದು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್, ಆಪ್ಷನ್ ಬಿ ಸಿಶೆಲ್ಸ್ ದೇಶ. ಯಾವ ದೇಶ? ಈ ಸಿಶೆಲ್ಸ್ ದೇಶಕ್ಕೆ $175 ಮಿಲಿಯನ್ ಮೊತ್ತದ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೇವೆಯಲ್ಲಿರುವ ಮತ್ತು ನಿವೃತ್ತ ಮಿಲಿಟರಿ ಸಿಬ್ಬಂದಿಗೆ ವಿಶೇಷ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಯಾವುದನ್ನು? ಈ ಒಂದು ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಭಾರತೀಯ ಸೇನೆಯು ಯಾವ ಬ್ಯಾಂಕಿನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಓಕೆ, ಸೇವೆಯಲ್ಲಿರ್ತಕ್ಕಂಥವ್ರಿಗೆ ಹಾಗೆ ನಿವೃತ್ತ ಮಿಲಿಟರಿ ಸಿಬ್ಬಂದಿಗೂ ಸಹ ಈ ಒಂದು ವಿಶೇಷ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸ್ತಾರಂತೆ. ಯಾರು? ಈ ಒಂದು ಭಾರತೀಯ ಸೇನೆ ಯಾವ ಒಂದು ಬ್ಯಾಂಕಿನ ಜೊತೆಗೆ ಸೇರಿ ಅಂತ ಕೇಳಿದ್ದಾನೆ. ಯಾವ ಬ್ಯಾಂಕಿನ ಜೊತೆಗೆ ಸೇರಿ? ಯಾವ ಬ್ಯಾಂಕ್ ಅಂದರೆ ಸರ್ IDFC ಫಸ್ಟ್ ಬ್ಯಾಂಕ್. ಯಾವುದು ಅಂದರೆ ಈ ಒಂದು IDFC ಫಸ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ ಸರ್. ಸೊ IDFC ಫಸ್ಟ್ ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ತನ್ನ ನೆಟ್ವರ್ಕ್ ಮೂಲಕ ಮ್ಯೂಚುವಲ್ ಫಂಡ್ ಉತ್ಪನ್ನಗಳನ್ನು ವಿತರಿಸಲು ಅಂಚೆ ಇಲಾಖೆಯು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಹೆಸರನ್ನ ಯಾವುದು? ಈ ಒಂದು ತನ್ನ ನೆಟ್ವರ್ಕ್ ಮೂಲಕ ಮ್ಯೂಚುವಲ್ ಫಂಡ್ಗಳ ಉತ್ಪನ್ನಗಳನ್ನು ವಿತರಿಸಲು ಅಂಚೆ ಇಲಾಖೆಯು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸರ್ ಅದು? ದ್ಯಾಟ್ ಈಸ್ NSE ಅಂತ ಹೇಳ್ತೀವಿ. ಯಾವುದೇ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಜೊತೆಗೆ ಇದು ಒಪ್ಪಂದವನ್ನು ಮಾಡಿಕೊಂಡಿದೆ. ಹೆಸರನ್ನ ಯಾವುದೇ ಒಂದು ತನ್ನ ನೆಟ್ವರ್ಕ್ ಮೂಲಕ ಮ್ಯೂಚುವಲ್ ಫಂಡ್ಗಳನ್ನು ಉತ್ಪನ್ನಗಳನ್ನು ವಿತರಿಸಲು ಅಂಚೆ ಇಲಾಖೆ ಈ ಒಪ್ಪಂದ ಮಾಡಿಕೊಂಡಿದೆ. ಯಾರ ಜೊತೆ? ಈ ಒಂದು NSE ಅವ್ರ ಜೊತೆ. ಓಕೆ, ಯಾವುದು? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ತೆಗೆದುಹಾಕಲು ವಿರೋಧ ಪಕ್ಷಗಳು ನೋಟಿಸ್ ನೀಡಿವೆ. ಸ್ಪೀಕರ್ ಪದಚ್ಯುತಿಗೆ ಸಂಬಂಧಿಸಿದ ನಿಬಂಧನೆಯು ಸಂವಿಧಾನದ ಯಾವ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ಒಂದು ವಿಧಿ ಅಡಿಯಲ್ಲಿ ಬರುತ್ತೆ ಸರ್ ಇದು? 80ನೇ ವಿಧಿ ಅಡಿಯಲ್ಲಿ ರಾಜ್ಯಸಭೆ ಬರುತ್ತೆ ಸರ್. 110ರಲ್ಲಿ ನಾವು ಏನಂತ ಹೇಳ್ತೀವಿ? ಈ ಮನಿ ಬಿಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 124 ಇದಕ್ಕೆ ಸಂಬಂಧಪಟ್ಟಿದೆ ಸರ್. ಇದು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿದೆ, ಸರಿನಾ? ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, 94 ಸಬ್ ಆರ್ಟಿಕಲ್ C ಅಂತ ಹೇಳ್ತೀವಿ. ಇದರಲ್ಲಿ ಏನಂತ ಹೇಳುತ್ತೆ ಅಂದರೆ, ಈ ಸ್ಪೀಕರ್ ಮತ್ತು ವಾಯ್ಸ್ ಸ್ಪೀಕರನ್ನು ತೆಗೆದುಹಾಕ್ತಕ್ಕಂತಹ ಒಂದು ವಿಧಾನದ ಬಗ್ಗೆ ಹೇಳುತ್ತೆ. ಯಾವುದೇ ಒಂದು 94C ಅನ್ನುವ ಒಂದು ಆರ್ಟಿಕಲ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ, ಯಾಕಂದರೆ ಇದು ನ್ಯೂಸಲ್ಲಿರೋ ಕಾರಣ ಇದನ್ನು ನೀವು ಕೇಳ್ತಾನೆ. ನಿಮಗೆ ಜಾಸ್ತಿ ಫೋಕಸ್ ಎಲ್ಲಿ ಮಾಡ್ತಾನೆ ಅಂದರೆ ಇದನ್ನು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ನ RRB ಮತ್ತು ಈ SSC ಎಕ್ಸಾಮಲ್ಲಿ. ಓಕೆ, ಬಟ್ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಇದನ್ನು ಕೇಳೋ ಚಾನ್ಸಸ್ ಸ್ವಲ್ಪ ಕಡಿಮೆ. ಓಕೆ, ಈ ಆರ್ಟಿಕಲ್ನ ಈ ಕೇಳೋದಕ್ಕೆ ಕಡಿಮೆ ಸ್ವಲ್ಪ. ಬಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಓದೋರು ಇದನ್ನು ಸ್ವಲ್ಪ ನೀವು ಫೋಕಸ್ನಲ್ಲಿ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಇವಾಗ ರೀಸೆಂಟಾಗಿ ಕಾಂಗ್ರೆಸ್ ಪಕ್ಷ ಏನಿದೆ ಅಲ್ವಾ, ದ ಮೇಜರ್ ಅಪೋಸಿಷನ್ ಲೀಡರ್ ಅಂತ ಹೇಳೋದೇ ನಾವು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ಈ ಓಂ ಬಿರ್ಲಾ, ಯಾರು ಬಿರ್ಲಾ? ಈ ಒಂದು ಓಂ ಬಿರ್ಲಾ. ಓಕೆ, ಸೊ ಏನು ಸಹ ಅಪೋಸಿಷನ್ ಒಂದು ಮಾತೇ ಕೇಳ್ತಿಲ್ಲ. ಒಬ್ಬ ಎಂತ ಹೇಳ್ತೀವಿ ನಾವು, ಸ್ಪೀಕರ್ ಅಂತಂದರೆ ಎಲ್ಲರದ್ದು ಸಹ ಕೇಳಬೇಕು. ಮುಂದ್ಗಡೆ ಕೂತಿರ್ತಕ್ಕಂಥ ಎಲ್ಲ ಜನರ 552 ಜನರ ಮಾತು ಕೇಳಬೇಕಾತ. ಓಕೆ, ಸೊ ನಿನ್ಗೇನು ಸಮಸ್ಯೆ ಇದೆ ಎದ್ದು ಹೇಳು ಅಂತ. ಬಟ್ ನೀನೇನು ಮಾಡ್ತಿದ್ಯಾ? ನೀನು ಒಬ್ರಿಗೊಂದು ಮಾಡ್ತಿದ್ಯಾ ಅಂತ ಕಾಂಗ್ರೆಸ್ ಏನು ಈ ತಕರಾರು ಎತ್ತಿದೆ ಸರ್. ಸೊ ಅದಕ್ಕೆ ನಿನ್ನೇ ನಾವು ತೆಗೆದು ಹಾಕ್ತೀವಿ ಅಂತ ಈ ಒಂದು 94C ಆರ್ಟಿಕಲನ್ನು ಇವರು ಪ್ರಯೋಗ ಮಾಡೋಕ್ಕೆ ನಿಂತಿದ್ದಾರೆ. ಓಕೆ, ಸೊ ಇದನ್ನು ಸರಿಯಾಗಿ ನೀವು ಸ್ವಲ್ಪ ಅಬ್ಸರ್ವ್ನ ಮಾಡ್ತಾ ಬನ್ನಿ. ಯಾಕೆಂತಂದರೆ ಒಂದೇ ಪಕ್ಷದ ಆಡಳಿತ ಪಕ್ಷ ಯಾವುದಿರುತ್ತಲ್ವ, ಆ ಪಕ್ಷಕ್ಕೆ ಸ್ವಲ್ಪ ವಾಲೋದು ಇರುತ್ತೆ. ಓಕೆ, ನೀವು ನಮ್ಮ ಸ್ಟೇಟ್ ಗೌರ್ಮೆಂಟೆಲ್ಲ ಸಹ ನೋಡ್ಬೋದು. ಮತ್ತೊಂದು ಪಕ್ಷದ ಕೆಲವೊಬ್ಬ MLAಗಳಿಗೆ ಅಂದರೆ ಒಳ್ಳೆಯ MLAಗಳಿಗೆ, ಓಕೆ, ಸೊ ಅವರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡೋದಿಲ್ಲ ಆ ಸ್ಪೀಕರ್. ಸೊ ಆ ರೀತಿ ಇಲ್ಲಿ ಸೆಂಟ್ರಲಲ್ಲಿ ಸಹ ಇನ್ನೂ ಜಾಸ್ತಿ ಇದೆ ಅದು, ಸರಿನಾ? ಸೊ ಆ ಕಾರಣದಿಂದ ಇವರು ಇದನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ, 94C ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಚಂದ್ರಯಾನ 4 ಮಿಷನ್ಗಾಗಿ ಚಂದ್ರನ ಮೇಲಿನ ಯಾವ ಸ್ಥಳವನ್ನು ಇಸ್ರೋ ಬಾಹ್ಯಾಕಾಶ ಅನ್ವಯಿಕ ಕೇಂದ್ರವು ಲ್ಯಾಂಡಿಂಗ್ ಸೈಟ್ ಆಗಿ ಆಯ್ಕೆ ಮಾಡಿದೆ ಅಂತ ಹೇಳಿದ್ದೇನೆ. ಸರಿನಾ? ಯಾವುದು ಅಂತ ಕೇಳಿದ್ರೆ ಒಂದು ಮಾನ್ಸ್ ಮೌಂಟನ್ ಅಂತ ಹೇಳ್ತೀವಿ. ಈ ಮಾನ್ಸ್ ಮೌಂಟನ್ ಎಲ್ಲಿ ಕಂಡುಬರುತ್ತೆ ಸರ್? ಚಂದ್ರನ ಮೇಲೆ ಕಂಡುಬರ್ತಕ್ಕಂಥ ಸೌತ್ ಪೋಲ್ ನಿಯರ್ಲಿ ಕಂಡುಬರ್ತಕ್ಕಂಥ ಒಂದು ಪರ್ವತವಾಗಿದೆ ಇದು ಅಂತ ಹೇಳ್ಬೋದು. ಸರ್ ಯಾವುದು? ಒಂದು ಮೌನ್ಸ್ ಮೌಂಟನ್ ಅದು. ಓಕೆ, ಇದು ಏನಾಗಿದೆ, ಚಂದ್ರಯಾನ 4 ಮಿಷನ್ಗಾಗಿ ಚಂದ್ರನ ಮೇಲಿರುವ ಈ ಮೌನ್ಸ್ ಮೌಂಟನ್ ಸ್ಥಳವನ್ನು ಇಸ್ರೋ ಬಾಹ್ಯಾಕಾಶದ ಅನ್ವಯಿಕ ಕೇಂದ್ರ ಲ್ಯಾಂಡಿಂಗ್ ಸೈಟ್ ಆಗಿ ಆಯ್ಕೆಯನ್ನು ಮಾಡಿದೆ. ಓಕೆ, ಅದೇ ನೆಕ್ಸ್ಟ್ ಪ್ರಶ್ನೆ, ಎಥಲೀನ್ ಗ್ಲೈಕಾಲ್ ಎಂಬ ವಿಷಕಾರಿ ರಾಸಾಯನಿಕ ಮಿಶ್ರಿತ ಬಾದಾಮ್ ಕಿಟ್ ಸಿರಪ್ ಬ್ಯಾಚ್ ಪತ್ತೆಯಾದ ನಂತರ ಯಾವ ರಾಜ್ಯ ಸರ್ಕಾರವು ಸಾರ್ವಜನಿಕ ಎಚ್ಚರಿಕೆ ನೋಟಿಸ್ ನೀಡಿದೆ ಅಂತ ಕೇಳಿದ್ದಾನೆ. ಯಾರಿಗೆ ಸರ್ ಇದು? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ತಮಿಳ್ನಾಡು. ಸರ್ನ ಯಾರು? ಈ ಒಂದು ತಮಿಳ್ನಾಡು ಅಂತ ಹೇಳ್ತೀವಿ. ಎಥಿಲೀನ್ ಗ್ಲೈಕಾಲ್ ಎಂಬ ವಿಷಕಾರಿ ರಾಸಾಯನಿಕ ಮಿಶ್ರಿತ ಬಾದಾಮ್ ಕಿಟ್ ಸಿರಪ್ ಸಿಕ್ಕಿದೆ. ಓಕೆ, ಎಲ್ಲಿ? ಒಂದು ತಮಿಳ್ನಾಡಲ್ಲಿ. ಸೊ ಅದಕ್ಕೆ ಅವರು ನೋಟಿಸನ್ನು ನೀಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇಥಿಯೋಪಿಯಾ ದೇಶವು ತನ್ನ ಗಡಿಯಿಂದ ಸೇನೆಯನ್ನು ಹಿಂಪಡೆಯುವಂತೆ ಯಾವ ನೆರೆಯ ದೇಶಕ್ಕೆ ಆದೇಶಿಸಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವ ದೇಶ? ಈ ಒಂದು ಎಥಿಯೋಪಿಯಾ ಹೇಳಿದೆ ತನ್ನ ಗಡಿಯಿಂದ ಆ ಒಂದು ನಿಮ್ಮ ಸೈನ್ಯವನ್ನು ನೀವು ಹಿಂದಕ್ಕೆ ತಗೊಳ್ಳಿ ಅಂತ. ಯಾವ ದೇಶಕ್ಕೆ ಅಂದರೆ ಒಂದು ಎರಿಟ್ರಿಯಾ ಅಂತ ಹೇಳ್ತೀವಿ. ಹೆಸರನ್ನ ಯಾವುದೋ ಒಂದು ಎರಿಟ್ರಿಯಾ ದೇಶ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಈ ಒಂದು ಮೇಲ್ಘಾಟ್ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಮೇಲ್ಘಾಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ನಿಮಗೆ ಮೇಲ್ಘಾಟ್ ಕಂಡುಬರುತ್ತೆ ಇದೇ ನಮ್ಮ ಮಹಾರಾಷ್ಟ್ರದಲ್ಲಿ. M ಫಾರ್ ಮೇಲ್ಘಾಟ್, M ಫಾರ್ ಮಹಾರಾಷ್ಟ್ರ ಅಂತ ನೆನಪಿಟ್ಕೊಳ್ಳಿ. M ಫಾರ್ ಮೇಲ್ಘಾಟ್, M ಫಾರ್ ಮಹಾರಾಷ್ಟ್ರ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಲಿಂಫ್ಯಾಟಿಕ್ ಫೈಲರಿಯಾಸಿಸ್ ನಿರ್ಮೂಲನೆ ಮಾಡಲು ಕೇಂದ್ರ ಸಚಿವ JP ನಡ್ಡಾ ಅಭಿಯಾನ ಆರಂಭಿಸಿದ್ದಾರೆ. ಸಾಮಾನ್ಯ ಭಾಷೆಯಲ್ಲಿ ಇದನ್ನು ಏನೆಂದು ಕರೆಯುತ್ತಾರೆ? ಈ ಒಂದು ಲಿಂಫ್ಯಾಟಿಕ್ ಫಿಲರೈಸಿಸ್ಗೆ ಅಂತ ಕೇಳಿದಾನೆ. ಲಿಂಫ್ಯಾಟಿಕ್ ಫಿಲರೈಸಿಸ್ ಅಂದರೆ ಏನು ಸರ್ ಇದು? ಇದನ್ನು ನಾವು ಈ ಆನೆಕಾಲು ರೋಗ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇದನ್ನು ನಾವು ಆನೆಕಾಲು ರೋಗ ಅಂತ ಹೇಳ್ತೇವೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ನಿಮಗೆ ಕೇಳ್ಬೋದು, ಲಿಂಫ್ಯಾಟಿಕ್ ಫಿಲರೈಸಿಸ್ ಯಾವ ಒಂದು ರೋಗದ ಹೆಸರಾಗಿದೆ ಅಂತ ಕೇಳ್ಬೋದು. ಅವಾಗಲೂ ಹೇಳ್ಬೇಕಾಗಿದೆ ಸರ್ ದ್ಯಾಟ್ ಈಸ್ ಆನೆಕಾಲು ರೋಗ ಅಂತ. ಆ್ಯಂಡ್ ದೆನ್ ಒಂದು 5 ಸ್ಟ್ರಾಟಜಿಕ ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. ಮತ್ತೆ ರಿಟರ್ನ್ 15
ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ನೋಡ್ಕೊಳ್ಳೋಣ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಲ್ಲಿದೆ ಸರ್ ಇದು? ಎಲ್ಲಿದೆ ಸರ್? ನವದೆಹಲಿಯಲ್ಲಿದೆ. ಅಂದರೆ ವಾಹನ ರೇಡಿಯೇಟರ್ಗಳಲ್ಲಿ ಮುಖ್ಯವಾಗಿ ಆ್ಯಂಟಿ ಫ್ರೀಸ್ ಏಜೆಂಟ್ ಆಗಿ ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದೇನೆ. ಯಾವ ಒಂದು ರಾಸಾಯನಿಕವನ್ನು ನಾವು ಬಳಸಲಾಗ್ತದೆ? ಎಥಲೀನ್ ಗ್ಲೈಕಾಲನ್ನು ನಾವು ಬಳಸ್ತೀವಿ. ಸರ್ ಯಾವುದನ್ನು ಬಳಸ್ತೀವಿ? ಒಂದು ಎಥಲೀನ್ ಗ್ಲೈಕಾಲನ್ನು ನಾವು ಆ್ಯಂಟಿ ಫ್ರೀಸ್ ಏಜೆಂಟ್ ಆಗಿ ನಾವು ಬಳಸ್ತೀವಿ ಎಲ್ಲಿ? ನಮ್ಮ ವಾಹನಗಳ ರೇಡಿಯೇಟರ್ಗಳಲ್ಲಿ. ಅಂದರೆ ನೆಕ್ಸ್ಟ್ ಎರಿಟ್ರಿಯಾದ ರಾಜಧಾನಿ ಯಾವುದು ಅಂತ ಕೇಳಿದ್ದೇನೆ. ಈ ಒಂದು ಎರಿಟ್ರಿಯಾದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಯಾವುದು? ಅಸ್ಮಾರಾ. ಓಕೆ, ಯಾವುದು ಅಂದರೆ ಈ ಒಂದು ಅಸ್ಮಾರಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕೆನ್ಯಾದು ನೈರೋಬಿ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಅಸ್ಮಾರಾ ನೆನಪಿಟ್ಕೊಳ್ಳಿ, ಎರಿಟ್ರಿಯಾದ ಒಂದು ರಾಜಧಾನಿಯಾಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು NSCಯ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಸರ್ ನಿಮಗೆ? ಇದು ಕಂಡು ಬರೋದು ಮುಂಬೈಯಲ್ಲಿ. ಎಲ್ಲಿ? ಈ ಒಂದು ಮುಂಬೈಯಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಅಪೇಡ ಕೃಷಿ ರಫ್ತನ್ನು ಉತ್ತೇಜಿಸುವ ಸಂಸ್ಥೆ ಆಗಿರತಕ್ಕಂಥ ಅಪೇಡ ಭಾರತ ಸರ್ಕಾರದ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಕೇಳಿದ್ದಾನೆ. ಸರ್ ಈ ಒಂದು ಅಪೇಡ ಯಾವ ಒಂದು ಸಂಸ್ಥೆ ಅಡಿಯಲ್ಲಿ ಬರುತ್ತೆ ಸರ್ ಇದು? ಸರ್ ನೀವು ಗೆಸ್ ಮಾಡಿ ಸಹ ಹೇಳ್ಬೋದು. ಯಾವುದು? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಅಪೇಡ ಅಂತಂದರೆ ಇದು ಕೃಷಿ ಅಲ್ಲ ಸರ್, ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅಲ್ವಾ? ರಫ್ತು ಮಾಡ್ತದೆ, ಕೃಷಿಯನ್ನು ರಫ್ತು ಮಾಡ್ತಕ್ಕಂಥ ಸಂಸ್ಥೆ ಇದು. ಸೊ ಮೀನ್ಸ್ ರಫ್ತು ಅಂತಂದರೆ ಅದು ವಾಣಿಜ್ಯ ಲೆವೆಲ್ಗೆ ಬಂತಲ್ವಾ, ಮತ್ತೆ ರಿಟರ್ನ್. ಓಕೆ, ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ 21ನೇ ಪ್ರಶ್ನೆ, ಮತ್ತೆ ಅಲ್ಲಿ ಒಂದಂತಾಗಿದೆ, ಬಟ್ ಅದು 21. ಓಕೆ, ಸೊ ಏನು ಈ ಒಂದು STQC ಲ್ಯಾಬ್ ಕಾರ್ಯಾಚರಣೆಗಳ ಸ್ವಯಂಚಾಲಿತಗೊಳ್ಳುವಿಕೆ ಮತ್ತು ಪ್ರಮಾಣೀಕರಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಈ ಮೇಟಿ ಪ್ರಾರಂಭಿಸಿದ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಸರ್ ಅದು ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ರೆ ಒಂದು ಸತ್ಯ ಪ್ಲಾಟ್ಫಾರ್ಮ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, $1 ಟ್ರಿಲಿಯನ್ ಆರ್ಥಿಕತೆಯನ್ನು ನಿರ್ಮಿಸುವ ಗುರಿಯೊಂದಿಗೆ ತನ್ನ ಮೊದಲ ಆರ್ಥಿಕ ಸಮೀಕ್ಷೆಯನ್ನು 25-26ರ ವರ್ಷದಲ್ಲಿ ಇತ್ತೀಚೆಗೆ ಬಿಡುಗಡೆ ಮಾಡಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಸರ್ ಅದು? ದ್ಯಾಟ್ ಈಸ್ ಉತ್ತರ ಪ್ರದೇಶ. ಯಾವ ರಾಜ್ಯ ಅಂದರೆ ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಪ್ರದೇಶದ ಆರ್ಥಿಕ ಬೆಳವಣಿಗೆಯ ತಂತ್ರವಾದ SSS ಮಾಡೆಲ್ನಲ್ಲಿ ಎಷ್ಟು ಯಾವುದನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಕ್ಷಮಿಸಿ. ಸೊ ಯಾವುದು ಅಂತ ಕೇಳಿದ್ರೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಯಾವುದು? ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಸಿಷೆಲ್ಸ್ ನಡುವಿನ ಸುಸ್ಥಿರತೆ ಮತ್ತು ಕಡಲ ಭದ್ರತೆಗೆ ಸಂಬಂಧಿಸಿದ ದೃಷ್ಟಿಕೋನದ ವರದಿಯ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿದೆ ಈ ಒಂದು ದೃಷ್ಟಿಕೋನದ ವರದಿ ಹೆಸರು? ಸರ್ ಅದು ಸೆಸಲ್ ವಿಷನ್ ಅಂತ ಆಗಿದೆ. ಹೆಸರನ್ನ ಏನಾಗಿದೆ ಅಂದರೆ ಒಂದು ಸೆಷಲ್ ವಿಷನ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಇತ್ತೀಚೆಗೆ ಯಾವ ದೇಶ ಸರ್ ಇದು? ಸಿಷೆಲ್ಸ್ ದೇಶ. $125 ಮಿಲಿಯನ್ ಅಲ್ವಾ, ಸಿಷೆಲ್ಸ್ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಸಿರು ಹೈಡ್ರೋಜನ್ ಸಂಶೋಧನೆಗೆ ವಿದ್ವಾಂಸರಿಗೆ ತರಬೇತಿ ನೀಡಲು ಭಾರತವು ಯಾವ ದೇಶದೊಂದಿಗೆ ಹೈಡ್ರೋಜನ್ ಫೆಲೋಶಿಪ್ ಕಾರ್ಯಕ್ರಮವನ್ನು ಆಯೋಜಿಸಿದೆ ಅಂತ ಕೇಳಿದಾನೆ. ಯಾವ ಸರ್ ಇದು ಹೈಡ್ರೋಜನ್ ಫೆಲೋಶಿಪ್ ಕಾರ್ಯಕ್ರಮ? ಈ ಒಂದು ನೆದರ್ಲ್ಯಾಂಡ್ ಅಂತ ಹೇಳ್ತೇವೆ. ಓಕೆ, ಯಾವುದು? ಈ ಒಂದು ನೆದರ್ಲ್ಯಾಂಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾವಯವ ಕೃಷಿ ನಾಯಕತ್ವ ಮತ್ತು ಸುಸ್ಥಿರತೆ ಓಕೆ ಕಂಟ್ರಿ ಆಫ್ ದ ಇಯರ್ ಯಾವುದು ಸರ್ ಇದು? ಬಯೋಫ್ಯಾಕಲ್ಲಿ. ಸೊ ಯಾವುದು ಅಂತ ಕೇಳಿದ್ರೆ ಒಂದು ಭಾರತ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಹೈ ಸ್ಪೀಡ್ ಸ್ಯಾಟಲೈಟ್ ಇಂಟರ್ನೆಟನ್ನು ಒದಗಿಸಲು ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಜೊತೆಗೆ ಯಾವ ರಾಜ್ಯ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಸರ್ಕಾರ ಸರ್ ಇದು? ಸೊ ಸರ್ ಇದು ಮಹಾರಾಷ್ಟ್ರ ಅಲ್ವಾ? ಸೊ ಇತ್ತೀಚೆಗೆ ಮತ್ತೆ ಯಾವ್ದು ಮಾಡ್ಕೊಂಡಿದೆ ಅಂದರೆ ಇವಾಗ ಗುಜರಾತ್ ಸಹ ಮಾಡ್ಕೊಂಡಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸಿವಿಲ್ ಜಡ್ಜ್ ಪರೀಕ್ಷೆಯಲ್ಲಿ ಟಾಪರ್ ಆಗುವ ಮೂಲಕ ಕೇರಳದ ಮೊದಲ ದೃಷ್ಟಿಹೀನ ಮಹಿಳಾ ನ್ಯಾಯಾಧೀಶರಾಗಿ ಇತಿಹಾಸ ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾನೆ. ಯಾರು ಸರ್ ಅವರು? ತನ್ಯಾ ಅವರು. ಓಕೆ, ಯಾರು ಅಂದರೆ ಈ ಒಂದು ತನ್ಯಾನಾಥನ್ ಅವರು ಅಂತ ಹೇಳ್ತೀವಿ. ಸರ್ ಇದು ನೆನ್ಪಿಟ್ಕೊಳ್ಳಿ, ತನ್ಯಾನಾಥನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೋ ತನ್ನ ಓಕೆ ಇದನ್ನು ಮಾನ್ಸ್ ಮೌಂಟನ್. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಮಾನ್ಸ್ ಮೌಂಟನ್. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ ನಿಮಗೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು, ಕೇಳ್ತೇನೆ ನಿಮಗೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಒಂದು ಸೌತ್ ಪೋಲ್ ನಿಯರ್ ಕಂಡು ಬರುತ್ತೆ ಈ ಒಂದು ಪರ್ವತ. ಎಲ್ಲಿ? ಚಂದ್ರನ ಮೇಲೆ. ಭೂಮಿ ಮೇಲೆಲ್ಲ, ಚಂದ್ರನ ಮೇಲೆ. ಭೂಮಿಯ ಸೌತ್ ಪೋಲಲ್ಲಿ ಕಂಡು ಬರೋದಿಲ್ಲ, ಚಂದ್ರನ ಸೌತ್ ಪೋಲಲ್ಲಿ ಕಂಡು ಬರುತ್ತೆ ಇದು. ಯಾಕೋ ಓಕೆ, ಇದು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಚಂದ್ರಯಾನ-4 ಮಿಷನ್ನ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ದಾನೆ. ಸರ್ ಏನಾಗಿದೆ ಸರ್ ಈ ಒಂದು ಉದ್ದೇಶ? ಏನಿಲ್ಲ ಸರ್, ಇವಾಗ ಇಲ್ಲಿ ನಮ್ಮ ಭೂಮಿ ಮೇಲೆ ಇರೋದು ಮಣ್ಣು ಕಡಿಮೆ ಬಿದ್ದಿದೆ. ಸೊ ಅಲ್ಲಿಂದ ಇಷ್ಟು ಭೂಮಿಯಿಂದ ಮಣ್ಣು ತೊಗೊಂಡು ಬಂದು ಮೀನ್ಸ್ ಆ ಚಂದ್ರನ ಮೇಲೆ ಮಣ್ಣು ತೊಗೊಂಡು ಬಂದು ಅಧ್ಯಯನ ಮಾಡಬೇಕು ಅಂತ ಇದ್ದಾರೆ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂಥ ಭಾರತೀಯ ಶೂಟರ್ ಯಾರು ಅಂತ? ಸರ್ ದ್ಯಾಟ್ ಈಸ್ ಮನು ಭಾಕರ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ದ್ವಿದಳ ಧಾನ್ಯ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ವರ್ಲ್ಡ್ ಪಲ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಸರ್ ನಾವು? ಯಾವಾಗ ಆಚರಣೆ ಮಾಡ್ತೀವಿ ಸರ್? ದ್ಯಾಟ್ ಈಸ್ ಫೆಬ್ರವರಿ 10ಗೆ ಆಚರಣೆ ಮಾಡ್ತೀವಲ್ವಾ? ಹೌದು, ಈ ಒಂದು ಪ್ರತಿ ವರ್ಷ ಫೆಬ್ರವರಿ 10ಗೆ ನಾವು ಪ್ರತಿ ವರ್ಷ ವರ್ಲ್ಡ್ ಪಲ್ಸಸ್ ಡೇನ ಆಚರಣೆ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದ್ವಿದಳ ಧಾನ್ಯಗಳು ಮಣ್ಣಿನ ಫಲವತ್ತತೆಯನ್ನು ನೈಸರ್ಗಿಕವಾಗಿ ಹೇಗೆ ಹೆಚ್ಚಿಸುತ್ತವೆ? ಸರ್ ಈ ಒಂದು ರೈಸೋಬಿಯಮ್ ಅಂತ ಬ್ಯಾಕ್ಟೀರಿಯಾ ಇರುತ್ತೆ ಸರ್, ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಈ ಒಂದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಅದು ನೀವೊಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಹೇಳ್ತೇನೆ, ಹೋಮ್ವರ್ಕ್ ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಯಾವ ಮೊತ್ತದ ಓಪನ್ ಮಾರ್ಕೆಟ್ ಆಪರೇಷನ್ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆಯ ದ್ರವ್ಯತೆಯನ್ನು ಹೆಚ್ಚಿಸಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದು ಹೇಳ್ಬೋದಾ? ಸೊ ಇದಕ್ಕೆ ಹೋಮ್ವರ್ಕ್ ಆಗಿ ತೊಗೊಳ್ಳಿ, ಇದಕ್ಕೆ ನೀವು ಹೋಮ್ವರ್ಕ್ ಆನ್ಸರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮ್ಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಎಸ್ಟರ್ಡೇ
ಈ ಜನವರಿ ಮಂತಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸನ್ನು ಸಹ ಮೀನ್ಸ್ ಟಾಪ್ 100 ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸಹ ಅಪ್ಲೋಡ್ ಮಾಡಲಾಗಿದೆ. ಯಾರೇನು ನೋಡಿಲ್ಲಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಬಜೆಟ್ ಕ್ಲಾಸ್ ಸಹ ಮಾಡಬೇಕಾಗಿತ್ತು, ಅದನ್ನು ಸಹ ಮಾಡೋಕ್ಕೆ ಆಗಿರಲಿಲ್ಲ. ಓಕೆ, ಸೊ ಅದನ್ನು ಇನ್ನೊಂದು 2 ಡೇಸಲ್ಲಿ ಮಾಡ್ತೀವಿ. ಯಾಕೆ ಇದನ್ನು ಮಾಡ್ತೀವಿ ಅಂತ ಹೇಳ್ತೀನಿ. ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಓಕೆ, ಸೊ ನಿಮ್ಗೆ ನಿಜ ಹೇಳೋದಾದರೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಸೊ ಫೀವರ್ 104 ಫೀವರ್ ಇದೆ. ಓಕೆ, ಸೊ ಕರೆಂಟ್ಲಿ ಇವಾಗಿರೋದು ಐ ಥಿಂಕ್ ಒಂದು 100 ಮೈನಸ್ 1 ಇರ್ಬೋದೇನೋ. ಓಕೆ, 99. ಬಟ್ ಕಂಟಿನ್ಯೂ ದ ಟ್ಯಾಬ್ಲೆಟ್ಸ್ ಆ್ಯಂಡ್ ದೆನ್ ಹಾಸ್ಪಿಟಲ್ ಚಾಲ್ತಿ ಇರೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಇದಾಗ್ತಿಲ್ಲ, ಮೀನ್ಸ್ ಕ್ಲಾಸ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ನೆಕ್ಸ್ಟ್ ಜಸ್ಟ್ ಕ್ಯೂರ್ ಆದ ನೆಕ್ಸ್ಟ್ ಸೆಕೆಂಡ್ಗೆ ಬಜೆಟ್ ಕ್ಲಾಸನ್ನು ಮಾಡಿಕೊಡ್ತೇವೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.